ರಾಜ್ಯ ನಾಯಕರಲ್ಲಿ ನಿಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಡಿಸೆಂಬರ್ 19ನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು. ನಾನು ಯಾರು ತಪ್ಪು ಯಾರು ಸರಿ ಅಂತ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ, ಅವತ್ತು ರಾತ್ರಿ ಮಧ್ಯರಾತ್ರಿ ಸವದತ್ತಿಗೆ ಕರ್ಕೊಂಡು ಹೋದಾಗ ಆ ಬೋರ್ಡ್ ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನಿನ್ನೆ ತಾಯಿ ದರ್ಶನ ಮಾಡಿ ಹರಕೆ ತೀರಿಸಿದ್ದೇವೆ. ಇವತ್ತು ದಕ್ಷಿಣ ಕಾಶಿ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ. ವಕೀಲರು ಅವತ್ತು 100 ಜನ ವಕೀಲರು ವಾಲಂಟಿಯರ್ ಆಗಿ ನಮ್ಮ ಕೇಸಿನ ಪರವಾಗಿ ವಕಾಲತ್ ವಹಿಸಿ ಪ್ರೀತಿಪೂರ್ವಕವಾದ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅವರಿಗೆ ಕೃತಜ್ಞತೆ ಹೇಳೋದು ನನ್ನ ಕರ್ತವ್ಯ. ಅವರಿಗೊಂದು ಧನ್ಯವಾದ ಹೇಳಬೇಕು. ಫೋನ್ನಲ್ಲಿ ಮಾತಾಡಿದ್ದೆ ಕೆಲವು ಹಿರಿಯರ ಜೊತೆಯಲ್ಲಿ, ಧನ್ಯವಾದ ಹೇಳಬೇಕು ಅನ್ನೋದು, ಮತ್ತು ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಬಂದಿದ್ದೇನೆ. ಅದಕ್ಕಿಂತ ಬಿಟ್ಟು ಇನ್ನೇನು ವಿಶೇಷವಾಗಿರುವಂಥ ಉದ್ದೇಶ ಇಲ್ಲ. ಬೆನ್ನೆಲುಬಾಗಿ ನಿಂತಂಥ ರಾಜ್ಯದ ಜನ, ಕಾರ್ಯಕರ್ತರು, ವಕೀಲರ ತಂಡ ಮತ್ತು ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಸುಧಾರಿಸ್ಕೊಳ್ಳೋದು ಪ್ರತಿ ವ್ಯಕ್ತಿ, ಬೆಳೆಯುವಂಥ ವ್ಯಕ್ತಿ ಮಾಡಬೇಕಾದ ಕೆಲಸ. ನಾನು ಕೂಡ ನನ್ನೊಳಗಿನ ದೋಷಗಳನ್ನು ತಿದ್ದುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೇನೆ. ನಾನು ಅದ್ರ ವಿಶ್ಲೇಷಣೆಗೆ ಹೋಗಲ್ಲ. ಈಗ ಕೇಸ್ ಕೋರ್ಟ್ ಮುಂದೆ ಇದೆ, ಎಥಿಕ್ಸ್ ಕಮಿಟಿ ಮುಂದೆ ಇದೆ. ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ, ಸರಿ ತಪ್ಪುಗಳನ್ನು. ಈಗ ಅವತ್ತು ಸಭಾಪತಿಗಳು ರೂಲಿಂಗ್ ಕೊಡಬೇಕಾದ್ರೆ ಒಂದು ಮಾತು ಹೇಳಿದರು, ಯಾರ್ಯಾರು ಏನೇನು ತಪ್ಪು ಮಾಡಿದ್ದೀರಿ ಅನ್ನೋದು ಅವರವ್ರ ಅಂತರಂಗಕ್ಕೆ ಗೊತ್ತು ಅಂತ. ನನ್ನ ಅಂತರಂಗಕ್ಕೆ ನನ್ನ ಸರಿ ಏನು ತಪ್ಪೇನು ಅಂತ ನನ್ನ ಅಂತರಂಗಕ್ಕೆ ಗೊತ್ತು. ಹಾಗೆ ಉಳಿದವರು ಕೂಡ ಅವರ ಅಂತರಂಗವನ್ನು ಪ್ರಶ್ನೆ ಮಾಡ್ಕೊಳ್ಳಿ, ಅವ್ರದ್ದೇನು ಸರಿ ಅವ್ರ ತಪ್ಪು ಅನ್ನೋದು. ನಿಮಗೇನಂದರೆ ನೀವು ಯಾವ ರೀತಿ ಬೇಕಾದರೂ ನೀವು ಪರಿಭಾವಿಸ್ಬೋದು. ನಾನು ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಈಗಾಗಲೇ ನ್ಯಾಯಾಲಯದ ಮುಂದೆ ಆ ಪ್ರಕರಣ ಇದೆ. ಅವರೊಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ದರು. ಪೇಜಾವರ ಶ್ರೀಗಳು